ಹಲೋ ಡಿಯೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿನ್ನೆ ಕಂಟಿನ್ಯೂಷನ್ ಪಾರ್ಟ್, ಬನ್ನಿ ನೋಡೋಣ. ಅಷ್ಟರಲ್ಲಿ ನಿಶಾ ಕೂಗು ಹಾಕಿದ್ಲು, ಅದಕ್ಕೆ ಅಣ್ಣ ಬಂದ. ತಕ್ಷಣ ತಿರುಗಿ ನೋಡಿದ್ಲು ಕೃತಿ. ಅವನಿಗೆ ತೊಂದರೆ ಆಗೋದು ಬೇಡ ಅಂತ ಎಲ್ಲರೂ ನೇರವಾಗಿ ಇಲ್ಲಿಗೆ ಬಂದಿದ್ರೆ ಇವನು ಆಫೀಸ್ನಿಂದ ಮನೆಗೆ ಹೋಗಿ ವಿಶ್ರಾಂತಿ ತಗೊಂಡು ನಿಧಾನವಾಗಿ ತಯಾರಾಗಿ ಆರಾಮಾಗಿ ಇತ್ತ ಕಡೆ ಬಂದಿದ್ದ. ಇಷ್ಟು ಹೊತ್ತಿಗೆ ಎಲ್ರದ್ದು ಸೆಲೆಕ್ಷನ್ ಆಗಿರುತ್ತೆ, ಏನೋ ನಾಮಕಾವಸ್ಥೆಗೆ ಹೋದ್ರಾಯ್ತು ಅಂದ್ಕೊಂಡಿದ್ದ. ಎಲ್ಲರೂ ಬಂದು ಅವನನ್ನು ಮಾತಾಡ್ಸಿದ್ರೆ ರಮೇಶ್ ತಮ್ಮ ಗೆಳೆಯನಿಗೆ ಅಳಿಯನ ಪರಿಚಯ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಮಾತಾಡಿ ನಂತರ ಮಗಳಿಗೆ ಅಳಿಯನ ಜೊತೆಯಲ್ಲಿದ್ದು ಅವನ ಬಟ್ಟೆಗಳ ಆಯ್ಕೆಗೆ ಸಹಕರಿಸುವಂತೆ ಹೇಳಿದಾಗ ಕೃತಿ ತಲೆಯಾಡಿಸಿದ್ಲು. ಅವರೆಲ್ಲ ಅದು ಹೋದ ಕೂಡಲೇ ಜೆಂಟ್ಸ್ ಸೆಕ್ಷನ್ ಕಡೆ ಹೊರಟ ಆದಿಯನ್ನು ನಿಶಾ ಕರೆದು ಕೃತಿ ಪಕ್ಕದಲ್ಲಿ ಕೂರಿಸಿದ್ಲು. ಅಣ್ಣ ಪ್ಲೀಸ್ ಅದಕ್ಕೆ ಸೆಲೆಕ್ಷನ್ನಲ್ಲಿ ಹೆಲ್ಪ್ ಮಾಡು, ಅವ್ರಿಗೆ ನೀನೇ ಸೆಲೆಕ್ಟ್ ಮಾಡಬೇಕಂತೆ ಅಂತ ತರಲೆ ಶುರು ಮಾಡಿದಾಗ ಕೃತಿ ಅವಳತ್ತ ದೊಡ್ಡದಾಗಿ ಕಂಡುಬಿಟ್ರೆ, ವಾಟ್, ನಿಮ್ದಿನ್ನೂ ಶಾಪಿಂಗ್ ಆಗಿಲ್ವಾ ಅಂದಿದ್ದ ಅಚ್ಚರಿಯಿಂದ. ನಂದಾಯಿತು, ಅದಕ್ಕೇದಿನ್ನೂ ಆಗಿಲ್ಲ ನಿಶಾ ಹೇಳಿದಾಗ ಕೃತಿಯತ್ತ ತಿರುಗ್ದವನು, ಹಲೋ ಮೇಡಮ್, ಇಷ್ಟು ತನಕ ಏನು ಇಲ್ಲಿ ಕೂತು ಜಪ ಮಾಡ್ತಿದ್ರಾ? ಇವತ್ತೇನು ಮನೆಗೆ ಬರೋ ಪ್ರೋಗ್ರಾಮ್ ಇದೆಯೋ ಅಥವಾ ಈ ಅಂಗಡಿಯಲ್ಲೇ ರಾತ್ರಿ ಎಲ್ಲ ವಾಚ್ಮೆನ್ ಕೆಲಸ ಮಾಡೋ ಐಡಿಯಾ ಇದೆಯೋ ಅಂತ ಕೇಳಿದಾಗ ನಿಶಾ, ಶುರುವಾಯಿತು ಅಣ್ಣನ ಡೈಲಾಗ್ಸ್ ಅಂತ ಕಿಸುಕ್ಕನೆ ನಕ್ಕರೆ ಕೃತಿ ಹುಸಿ ಮುನಿಸಿನಿಂದ ಮೂತಿ ತಿರುವಿದ್ಲು. ಕಮಾನ್ ಬಿ ಕ್ವಿಕ್, ಇನ್ನೂ 10 ನಿಮಿಷದಲ್ಲಿ ನಿಮ್ಮ ಸೆಲೆಕ್ಷನ್ ಮುಗಿದು ಜೆಂಟ್ ಸೆಲೆಕ್ಷನ್ ಕಡೆ ಹೋಗಬೇಕು ಅಂತ ಸಮಯ ನಿಗದಿ ಮಾಡಿ ಸುತ್ತಲೂ ನೋಡ್ತಾ ಕುಳಿತಾಗ ಕೃತಿ ಗಡಿಬಿಡಿಯಿಂದ ಸೀರೆಗಳತ್ತ ಗಮನ ಹರಿಸಿದ್ಲು. ಈಗ ಕೊಂಚ ಗಮನ ಕೊಟ್ಟು ಅಲ್ಲಿ ಹರಡಿದ್ದ ಸೀರೆಗಳಲ್ಲಿ ಒಂದನ್ನು ತೆಗೆದು ತನ್ನ ಮೈ ಮೇಲೆ ಹಾಕ್ಕೊಂಡು ಎದುರುಗಿದ್ದ ಕನ್ನಡಿಯಲ್ಲಿ ನೋಡಿಕೊಂಡು ಅಲ್ಲಿಂದಲೇ ಆದಿಯನ್ನು ನೋಡಿದಾಗ ಆ ಮಹಾಶಯನೋ ಆಗಲೇ ಫೋನ್ನಲ್ಲಿ ವ್ಯಸ್ತನಾಗಿದ್ದನ್ನು ಕಂಡು, ಓ ಗಾಡ್, ಈ ಮನುಷ್ಯ ಜಗಳ ಬಿಟ್ಟರೆ ಬೇರೆಲ್ಲ ವಿಷಯಗಳಲ್ಲಿ ಪಕ್ಕ ಟ್ಯೂಬ್ಲೈಟೆ ಅಂದಾಗ ನಿಶಾ ಅದನ್ನು ಅರ್ಥ ಮಾಡ್ಕೊಂಡವಳಂತೆ ತನ್ನ ಅಣ್ಣನ ಮೊಬೈಲ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮೊಬೈಲ್ ಆಫ್ ಇರಲಿ, ಮೊದಲು ಅತ್ತಿಗೆಗೆ ಸೆಲೆಕ್ಷನ್ನಲ್ಲಿ ಹೆಲ್ಪ್ ಮಾಡು, ಇಲ್ಲಾಂದರೆ ಅವ್ರ ಜೊತೆಯಲ್ಲಿ ನೀನು ಇವತ್ತೆಲ್ಲ ಇಲ್ಲೇ ಇರಬೇಕಾಗತ್ತೆ ಅಂದಾಗ ಆದಿ ಕೃತಿಯತ್ತ ನೋಡ್ದ. ಆದಿ, ಹಲೋ ಎಕ್ಸ್ಕ್ಯೂಸ್ ಮೀ, ನಂಗಿದ್ರ ಬಗ್ಗೆ ಏನೇನೂ ಐಡಿಯಾ ಇಲ್ಲ, ಅಷ್ಟಕ್ಕೂ ನನ್ನ ಬಟ್ಟೆಗಳನ್ನೇ ಅಮ್ಮನೇ ಸೆಲೆಕ್ಟ್ ಅಂತ ಹೇಳೋದಕ್ಕೆ ಹೊರಟವನು ಯಾಕೋ ಅರ್ಥಕ್ಕೆ ನಿಲ್ಲಿಸ್ಬಿಟ್ಟಿದ್ದ. ಆಗ ಕೃತಿಗೆ ನಿಜಕ್ಕೂ ಸಿಟ್ಟು ಬಂದಿತ್ತು. ಅಲ್ಲ, ಇವನಿಗೇನು ನೋಡೋದಕ್ಕೆ ಕಣ್ಣಿಲ್ವಾ? ಯಾವಾಗ ನೋಡಿದ್ರೂ ಐಡಿಯಾ ಇಲ್ಲ ಅಂತ ಅದೊಂದೇ ಡೈಲಾಗ್ ಹೇಳ್ತಿರ್ತಾನೆ ಅಂತ ಬೈಕೊಂಡ್ಳು. ಆದಿಯನ್ನು ಬಗ್ಸೋದು ಹೇಗೆ ಎಂಬುದರ ಅರಿವಾಗತೊಡಗಿತ್ತು. ಅದಕ್ಕೆ ನಿಶಾಳೊಂದಿಗೆ ನನ್ನ ಕಸಿನ್ ಒಬ್ಬ ಇದ್ದಾನೆ, ನೋಡೋಕೆ ಎಷ್ಟು ಹ್ಯಾಂಡ್ಸಮ್ಮು, ಅವನ ಸೆಲೆಕ್ಷನ್ ಕೂಡ ಅಷ್ಟೇ ಎವನ್. ಯೂಶ್ವಲಿ ಮೊದಲೆಲ್ಲ ನನ್ನ ಔಟ್ಫಿಟ್ಸ್ನೆಲ್ಲ ಅವನೇ ಸೆಲೆಕ್ಟ್ ಮಾಡ್ತಿದ್ದು ಅಂತ ಬೇಕಂತಲೇ ಹೇಳಿದಾಗ ಆದಿ ಉರ್ಕೊಂಡು ಮದುವೆಯಲ್ಲಿ ಇವಳು ಹಿಂದೆ ಹಿಂದೆ ನಾಯಿ ಥರ ಸುತ್ತಾ ಇದ್ನಲ್ಲ, ಆ ಡಬ್ಬ ನನ್ನ ಮಗನೇ ಇರಬೇಕು, ಇವಳು ಆ ಕಸಿನ್ ಅಂದ್ಕೊಂಡ. ಅವನು ಯಾರೋ ಹೆಣ್ಣಿಗ ನನ್ನ ಮಗ ಇರಬೇಕು ಅಂತ ಕೇಳಿಸುವಂತೆ ಗೊಣಗಿದಾಗ ಕೃತಿ ಸುಡು ನೋಟ ಬೀರಿದ್ಲು. ತಮ್ಮತ್ತಲೇ ನೋಡ್ತಾ ಸೀರೆ ತೋರಿಸ್ತಿದ್ದ ವ್ಯಕ್ತಿಗೆ ಸ್ವಲ್ಪ AC ಹೆಚ್ಚು ಮಾಡು ಅಂತ ಹೇಳಿ ಹಾಗೆ ಹೆಚ್ಚಿಸಿಕೊಂಡಿದ್ದ. ನಂತರ ಮೆಲ್ಲನೆ ಸೃಶ್ರಾವ್ಯವಾಗಿ ಹರಿದು ಬರುತ್ತಿದ್ದ ಹಿಂದಿ ಚಿತ್ರಗೀತೆ ತೇರೆ ನಾಮ್ ಹುಮ್ನೆ ಕಿಯಾ ಹೇ ಜೀವನ್ ಅಪನಾ ಸಾರಾ ಸನಂ ಪ್ಯಾರ್ ಬಹುತ್ ಕರ್ತೆ ಹೇ ತುಮ್ಸೆ ಇಷ್ಕ್ ಹೇ ತು ಹಮಾರಾ ಸನಂ ಹಾಡನ್ನು ಕೇಳಿದಾಗ ಕುಳಿತಂದಲೇ ಅವರಿಗೆ ಹೇಳಿ ಬದಲಾಯಿಸಿ ಕನ್ನಡ ಹಾಡೊಂದನ್ನು ಹಾಕಿಸ್ಕೊಂಡಿದ್ದ. ನಂತರ ಹಾಡಿನ ಜೊತೆಯಲ್ಲಿ ಮೆಲ್ಲನೆ ತಾನು ಗುಣಗುಲಾರಂಭಿಸಿದ್ದ. ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಕೃತಿ ಮನದಲ್ಲೇ ಕರ್ಮ. ಇವನಿಗೆ ಮನೆ ಮತ್ತು ಪಬ್ಲಿಕ್ ಪ್ಲೇಸ್ ಎರಡೂ ಒಂದೇನಾ? ಎಗ್ಗು ಸಿಗ್ಗು ಯಾವುದೂ ಇಲ್ಲ ಇವನಿಗೆ ಅಂದ್ಕೊಂಡಿದ್ಲು. ನಿಶಾ ಕೃತಿ ಕಿವಿಯಲ್ಲಿ, ನಮ್ಮಣ್ಣ ಇದೇ ರೀತಿ ಮಾಡೋದು, ಅವನಿಗೆ ಇಷ್ಟವಿಲ್ಲದೆ ಶಾಪಿಂಗ್ಗೆ ಕರ್ಕೊಂಡು ಬಂದರೆ ನೀವೇನು ಮುಜುಗರ ಮಾಡ್ಕೋಬೇಡಿ, ಅಪ್ಪಟ ಕನ್ನಡ ಪ್ರೇಮಿಯವ ಅಂತ ಹೇಳಿದಾಗ ಕೃತಿ ಪಿಸುಗುಟ್ತಿದ್ಲು. ನಿಮ್ಮಣ್ಣ ಬಂದಿರೋ ಕೆಲಸ ಬಿಟ್ಟು ಮಿಕ್ಕೆಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ನಂತರ ಮುಂದುವರೆದು, ಬರೀ ಇದರಲ್ಲಷ್ಟೇ ಭಾಷೆ ಪ್ರೇಮ ತೋರಿಸೋದಲ್ಲ, ಎಲ್ಲ ಭಾಷೆಯನ್ನು ಗೌರವಿಸಿ ನಮ್ಮ ಭಾಷೆನ ಪ್ರೀತಿಸಿ ಭಾರತೀಯರು ನಾವೆಲ್ಲರೂ ಒಂದೇ ಎನ್ನುವಷ್ಟು ವಿಶಾಲ ಮನೋಭಾವ ನಮಗಿರಬೇಕು ಅಂತ ಗೊಣಕೊಂಡ್ಳು. ಈಗ ಆದಿ ತಾನೇ ಮುಂದಾಗಲ್ಲಿದ್ದ ಸೀರೆಗಳನ್ನೆಲ್ಲ ತನಗೆ ಚೆನ್ನಾಗಿ ಕಾಣಿಸಿದ ಸೀರೆಯೊಂದನ್ನು ಆರಿಸಿ ಅವಳ ಮುಂದೆ ಇಟ್ಟಿದ್ದ.
ಅವಳು ಮನದಲ್ಲೇ ನಗ್ತಾ ಅದನ್ನು ಮೈಮೇಲೆ ಹಾಕ್ಕೊಂಡು ಎಲ್ಲ ಆ್ಯಂಗಲ್ನಲ್ಲೂ ನೋಡಿ ತೃಪ್ತಿಯಾದ ನಂತರವಷ್ಟೇ ಅದೇ ಸೀರೆಯನ್ನು ಆರಿಸ್ಕೊಂಡು ಪ್ಯಾಕ್ ಮಾಡೋದಕ್ಕೆ ಹೇಳಿದ್ಲು. ಮೆರೂನ್ ಬಣ್ಣದ ಮೇಲೆ ಅಲ್ಲಲ್ಲಿ ಬಂಗಾರದ ಬಣ್ಣದ ಚಿಕ್ಕ ಚಿಕ್ಕ ನವಿಲಿನ ಚಿತ್ರಗಳಿದ್ದ ಹಚ್ಚ ಹಸಿರು ಬಾರ್ಡರ್ ಮತ್ತು ಸೆರಗು ಹೊಂದಿದ್ದ, ಸೆರಗು ಪೂರ್ತಿ ಅದ್ದೂರಿ ವರ್ಕ್ ಇದ್ದ ಅಪ್ಪಟ ಕಂಚಿ ರೇಷ್ಮೆ ಸೀರೆ ಅದು. ನಿಶಾಳ ಅನಿಸಿಕೆ ಕೇಳಿದಾಗ ಅವಳು ಸಖತ್ತಾಗಿದೆ ಅಂದವಳು ಅಣ್ಣನಿಗೆ, ಪರವಾಗಿಲ್ಲ ಅಣ್ಣ, ನಿಂದು ಸೂಪರ್ ಸೆಲೆಕ್ಷನ್ ಅಂದಾಗ ಅವನು ಎದ್ದು ಕಾಲರ್ ಏರ್ಸುತ್ತಾ ಹೆಂಡತಿ ಹತ್ತ ಒಂದು ಬಗೆ ಲುಕ್ ಕೊಡ್ತಾ ಅಲ್ಲಿಂದ ಎದ್ದು ಹೋಗಿದ್ದ. ಆಗ ನಿಶಾ ಕೃತಿಗೆ, ಅದಕ್ಕೆ ಇದು ಮಾತ್ರ ತುಂಬ ಮೋಸ, ನಾನು ಇದೇ ಸೀರೆನ ಆಗಲೇ ಆರಿಸ್ಕೊಟ್ರೆ ಚೆನ್ನಾಗಿಲ್ಲ ಅಂದಿದ್ರಿ, ಈಗ ನೋಡಿದ್ರೆ ಅಣ್ಣ ಸೆಲೆಕ್ಟ್ ಮಾಡ್ದ ಅಂತ ಅದೇ ಸೀರೆ ತೊಗೊಳ್ತಾ ಇದ್ದೀರಾ ಅಂತ ಮುಖ ಉಬ್ಬಿಸಿ ಚಿಕ್ಕ ಮಕ್ಕಳಂತೆ ಕೇಳಿದಾಗ ಅವಳನ್ನು ಅನುನಯಿಸಿ ಕೃತಿ ತನ್ನಲ್ಲಿರೋ ಬುದ್ಧಿಯನ್ನೆಲ್ಲ ಖರ್ಚು ಮಾಡಬೇಕಾಯಿತು. ನಂತರ ಕೆಲವೇ ಸಮಯದಲ್ಲಿ ಆದಿಯ ಶಾಪಿಂಗ್ ಕೂಡ ಮುಗಿಸಿ ಅಲ್ಲಿಂದ ಹೊರಟಾಗ ಮಮತಾ ಪೂಜೆಗೆ ಹೊಸದೊಂದು ಲಕ್ಷ್ಮೀ ದೇವ್ರ ಮುಖವಾಡ ಖರೀದಿಸಲೆಂದು ಚಿನ್ನ ಬೆಳ್ಳಿ ಅಂಗಡಿಯತ್ತ ಹೆಜ್ಜೆ ಹಾಕಿದ್ರು. ಕೃತಿ ಅವರೊಂದಿಗೆ ಹೊರಟ್ರೆ ನಿಶಾ, ಶಶಿ ಆದಿಯೊಂದಿಗೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಲ್ಲಿಂದ ಹೊರಟೋದ್ರು. ಒಂದೆಡೆ ಮಮತಾ ಮತ್ತು ಸುಹಾಸಿನಿ ಲಕ್ಷ್ಮಿಯ ಮುಖವಾಡ ಆರಿಸೋದ್ರಲ್ಲಿ ತನ್ನೀಲರಾಗಿದ್ದರೆ, ಮತ್ತೊಂದೆಡೆ ಕೃತಿ ಅಂಗಡಿ ಪೂರ ಶೋಕೇಸ್ನಲ್ಲಿಟ್ಟಿದ್ದ ಚಿನ್ನ, ಪ್ಲ್ಯಾಟಿನಮ್ ಮತ್ತು ವಜ್ರದ ನೆಕ್ಲೇಸ್ಗಳನ್ನು ಹಾಗೆ ಸುಮ್ಮನೆ ನೋಡ್ತಾ ಬರ್ತಿದ್ಲು. ಚಂದದ ಡಿಸೈನ್ನ ಬಿಳಿ ಹರಳಿನ ಡೈಮಂಡ್ ನೆಕ್ಲೆಸ್ ಒಂದು ಅದೇಕೋ ತುಂಬ ಇಷ್ಟವಾಗಿಬಿಡ್ತು. ಅದನ್ನು ಡಿಟೇಲಾಗಿ ಚೆಕ್ ಮಾಡಿಸಿ ತನ್ನ ಮೊಬೈಲಲ್ಲಿ ಅದ್ರ ಫೋಟೋ ತೆಕ್ಕೊಂಡ್ಳು. ತಾನು ಇಷ್ಟರಲ್ಲೇ ಬಂದು ಇದನ್ನು ತೊಗೊಂಡು ಹೋಗ್ತೇನೆ, ಸಾಧ್ಯವಾದರೆ ಈ ಪೀಸನ್ನು ಎತ್ತಿಡಿ, ಇಲ್ಲಾಂದರೆ ಇದೇ ರೀತಿ ಇನ್ನೊಂದು ಪೀಸ್ಗೆ ಆರ್ಡರ್ ಮಾಡಿ ತಕ್ಷಣ ತರಿಸಿಡಿ, ಯಾವುದಕ್ಕೂ ಕಾಲ್ ಮಾಡ್ತೀನಿ ಅಂದವಳು ಸ್ವಲ್ಪ ಹಣ ಅಡ್ವಾನ್ಸ್ ಆಗಿ ನೀಡಿ ಅಲ್ಲಿಂದ ಹೊರಟು ತನ್ನ ಅಮ್ಮ ಮತ್ತು ಅತ್ತೆಯನ್ನು ಸೇರಿಕೊಂಡಿದ್ಲು. ನಂತರ ದೀಪಾವಳಿ ಹಬ್ಬದ ಮೊದಲೆರಡು ದಿನಗಳನ್ನು ಗಂಡನ ಮನೆಯಲ್ಲೇ ಭರ್ಜರಿಯಾಗಿ ಆಚರಿಸಿದ ಕೃತಿ 3ನೇ ದಿನ ಬಲಿಪಾಡ್ಯಮಿ ಹಬ್ಬದಂದು ತನ್ನ ತವರಿಗೆ ಹೊರಟಿದ್ಲು. ತಾನು ನಂತರ ಬರುವುದಾಗಿ ಹೇಳಿ ಕಳಿಸಿದ್ದ ಆದಿ 2 ದಿನಗಳ ಕಾಲ ತನ್ನ ಪತಿಯ ಮನೆಯಲ್ಲಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಕೃತಿ 3ನೇ ದಿನ ಬಲಿಪಾಡ್ಯಮಿ ಹಬ್ಬಕ್ಕೆ ತವರಿಗೆ ಬಂದಿದ್ಲು. ಬೆಳಗ್ಗಿನ 7 ಗಂಟೆಗೆ ಒಬ್ಬಳೇ ಬಂದಿಳಿದ ಮಗಳನ್ನು ನೋಡಿದ ಸುಹಾಸಿನಿ, ಯಾಕೆ ಕೃತಿ ಒಬ್ಬಳೇ ಬಂದಿದ್ಯಾ, ಅಳಿಯಂದ್ರು ಎಲ್ಲಿ, ಜೊತೆಯಲ್ಲಿ ಕರ್ಕೊಂಡು ಬರೋದು ತಾನೇ? ಅಳಿಯನ ಬಗ್ಗೆ ವಿಚಾರಿಸಿದಾಗ ಕೃತಿ ನಸುಗೋಪದಿಂದ ಮುಖ ಊದಿಸಿದ್ಲು. ಬೆಳಿಗ್ಗೆ 5:15 ಕೊರೆಯೋ ಚಳಿಯಲ್ಲಿ ಅಲ್ಲಿಂದ ಬಿಟ್ಟು ನಾನೊಬ್ಬಳೇ ಇಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬಂದರೆ ನಾನು ವಿಚಾರಿಸ್ಕೊಳ್ಳೋದು ಬಿಟ್ಟು ಇನ್ನೂ ಹಾಸಿಗೆ ಬಿಟ್ಟು ಹೇಳ್ದೆ ಮಲಗಿರೋ ಸೋಮಾರಿ ಅಳಿಯನ ಬಗ್ಗೆ ವಿಚಾರಿಸ್ಕೊಳ್ತಾ ಇದೆಯಾ? ದಿಸ್ ಇಸ್ ನಾಟ್ ಫೇರ್ ಮಮ್ಮ. ಗದಗುಟ್ಟುವ ಚಳಿಗೆ ತನ್ನ 2 ಕೈಗಳನ್ನು ಸೇರಿಸಿ ಉಜ್ಜ್ತಾ ಮನೆಯೊಳಗೆ ಅಡಿ ಇಡುತ್ತಾ ದೂರಿದ್ಲು ಕೃತಿ. ಇದು ನಿಂದೇ ಮನೆ, ನಿನ್ನ ಮನೆಯಲ್ಲಿ ನಿನ್ನ ವಿಚಾರಿಸ್ಕೊಳ್ಳೋ ಅಗತ್ಯ ಏನಿದೆ? ಯಾವಾಗ ಬೇಕಾದರೂ ಬರ್ಬೋದು, ಹೋಗ್ಬೋದು, ಸುಹಾಸಿನಿ ಮಮತೆಯಿಂದ ಮಗಳ ಕೆನ್ನೆ ಹಿಂಡ್ದಾಗಿ ಹೇಳಿದ್ರು. ಆದರೆ ಅಳಿಯಂದ್ರು ಈ ಮನೆಗೆ ಅತಿಥಿ, ಮದುವೆ ಆದಮೇಲೆ ಮಾವನ ಮನೆಗೆ ಮೊದಲು ದೀಪಾವಳಿಗೆ ಬರ್ತಿರೋ ಅಳಿಯ, ಅವರನ್ನು ಸರಿಯಾಗಿ ವಿಚಾರಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ತಾನೆ ಅಂದಾಗ ಕೃತಿ ತನ್ನೆಡೆಗೆ ಓಡಿ ಬಂದ ಮುದ್ದು ಲ್ಯಾಬಿ ಟಫಿಯನ್ನು ಎತ್ಕೊಂಡು ಮುದ್ದಿಸ್ತಾ, ಸರಿ ಮಹಾರಾಯರಾಗಿ ವಿಚಾರಿಸ್ಕೊಳ್ಳಿ, ಯಾರು ಬೇಡ ಅಂತಾರೆ, ಆದರೆ ಆ ನಿಮ್ಮ ಸೋಮಾರಿ ಅಳಿಯ ಎದ್ದು ತಯಾರಾಗಿ ಬರೋದು ಮಧ್ಯಾಹ್ನ ಆಗ್ಬೋದು, ನಾನೀಗ ವಾಪಸ್ ಹೋಗಿ ಅವ್ರ ಜೊತೆನೇ ಬಂದರೆ ನಿಮಗೇನು ತೊಂದರೆ ಇಲ್ಲ ತಾನೇ ಅಂತ ಕೃತಿ ಕೇಳಿದಾಗ ಸುಹಾಸಿನಿ ಹುಸಿ ಮುನಿಸಿನಿಂದ ಮಗಳ ಬೆನ್ನ ಮೇಲೆ ಏಟ್ಕೊಟ್ಟಿದ್ರು. ಏನೋ ಅಳಿಯ ಮಗಳು ಜೊತೆಯಲ್ಲಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಕೇಳಿದ್ನೇ ಹೊರತು ನೀನು ವಾಪಸ್ ಹೋಗು ಅಂತ ನಾನು ಹೇಳಲಿಲ್ಲ ಅಂದವರು, ಹೌದು ಆದಿಗೆ ನೆನ್ನೆನೇ ಹೇಳಿದ್ದೆ ತಾನೇ ಇಲ್ಲಿಗೆ ಹೋಗ್ಬೇಕು ಅನ್ನೋ ವಿಷಯ ಅಂತ ಕೇಳಿದಾಗ, ನಾನು ಎಬ್ಸಿದಾಗ ನಿದ್ರೆಗಣ್ಣಲ್ಲೇ ಆಮೇಲೆ ಬರ್ತೀನಿ, ನೀನು ಹೋಗಿರು ಅಂದರು. ಅದಕ್ಕೆ ನಾನು ಅತ್ತೆ ಹೇಳಿ ಹಾಗೆ ಬಂದುಬಿಟ್ಟೆ ಅಂತ ಸುದೀರ್ಘವಾಗಿ ಹೇಳ್ತಿದ್ರೆ ಸುಹಾಸಿನಿ, ಓ ಹೌದಾ, ಹೋಗಲಿ ಬಿಡು ಪರವಾಗಿಲ್ಲ, ನಿಧಾನವಾಗೇ ಬರಲಿ ಅಂದವರು, ನೀನು ಫ್ರೆಶಪ್ ಆಗಿ ಬಾ ಅಂತ ಹೇಳಿ ಮಗಳನ್ನು ರೂಮಿಗೆ ಕಳಿಸಿದ್ರು. ಆದರೂ ಪದೇ ಪದೇ ಮಗಳು ಒಬ್ಬಳೇ ಕಳುಹಿಸೋ ಅಳಿಯನ ಮೇಲೇಕೋ ಕೊಂಚ ಅಸಮಾಧಾನ ಮೂಡ್ತೀಗ ಅವರ ಮನದಲ್ಲಿ. ಮಗಳ ಜೊತೆಯಲ್ಲೇ ಬಂದು ಇಲ್ಲೇ ರೆಸ್ಟ್ ತೊಗೊಂಡಿದ್ರೆ ಆಗ್ತಿರ್ಲಿಲ್ವೇ? ಯಾಕೋ ತಮ್ಮ ಅಳಿಯನಿಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟವಿಲ್ಲ ಅನಿಸುತ್ತೆ, ಅದಕ್ಕಾಗಿ ಮದುವೆ ಆದಮೇಲೆ 1 ದಿನವೂ ಇತ್ತ ತಲೆ ಹಾಕಿಲ್ಲ ಅಂತ ಬೇಸರಗೊಂಡ್ರು. ಕೃತಿ ಹುರುಪಿನಿಂದ ಮನೆ ತುಂಬ ಓಡಾಡ್ತಾ ಅಡುಗೆಯಿಂದ ಪೂಜೆವರೆಗೆ ಎಲ್ಲ ಕೆಲಸಗಳನ್ನು ಉತ್ಸಾಹದಿಂದ ಭಾಗವಹಿಸುತ್ತಾ ಸಲಹೆ ಕೊಡೋದು ಮಾಡ್ತಿದ್ರೆ ರಮೇಶ್ ಅವ್ರಿಗಂತೂ ತುಂಬ ಖುಷಿಯಾಗಿತ್ತು. ಈ ಮೊದಲು ಹಬ್ಬಗಳಲ್ಲಿ ಯಾವುದೇ ಕೆಲಸ ಮಾಡದೆ ತಿಂಗಳಿಗೊಂದು 2 ಹಬ್ಬಗಳು ಯಾಕೆ ಬರ್ತಾವೋ, ಮನೇಲಿರ್ಬೇಕಂದ್ರೆ ಇಟ್ಸ್ ಸೋ ಬೋರಿಂಗ್ ಅಂತಿದ್ದವಳು
ಇಂದು ಎಷ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಿದ್ದಾಳೆ. ಸಂಪ್ರದಾಯಗಳೆಂದರೆ ಮೂಗು ಮುರಿತಿದ್ದವಳು ಮದುವೆ ಆದ ಕೆಲವೇ ದಿನಗಳಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರ ಅಡುಗೆ ಅಂತ ಅಪ್ಪಟ ಗೃಹಿಣಿಯ ಥರ ಇದ್ದಾಳೆ. ಮಹೇಶ್ ಅವರಂಥ ಸಂಸ್ಕಾರ ಉಳ್ಳ ಸಜ್ಜನರ ತುಂಬಿದ ಮನೆಗೆ ಮಗಳನ್ನು ಕೊಟ್ಟಿದ್ದು ಒಳ್ಳೆಯದೇ ಆಯಿತು ಅಂದ್ಕೊಂಡಿದ್ರು. ಕೃತಿ ಗಡಿಬಿಡಿಯಿಂದ ಮನೆ ತುಂಬ ಓಡಾಡ್ತಿದ್ರೆ ಈಗ ಮನೆಗೆ ಹಬ್ಬದ ಕಳೆ ಬಂತು. ಮುಂಚೆ ಎಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವು ಮಾಡಿದ ಕೆಲಸಗಳಲ್ಲಿ ತಪ್ಪು ಹುಡುಕ್ತಾ ತಕರಾರು ತೆಗಿತಾ ಜೋರು ಮಾಡ್ತಾ ಇದ್ದ ಕೃತಿ ಬೇಬಿ ಈಗ ಎಲ್ಲರ ಜೊತೆಯಲ್ಲೂ ಹೀಗೆ ಲವಲವಿಕೆಯಿಂದ ನಗ್ನಗ್ತಾ ಇರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಮದುವೆ ಆದಮೇಲೆ ಬೇಬಿ ಮುಖದಲ್ಲಿ ಒಂಥರ ಮಹಾಲಕ್ಷ್ಮಿ ಕಳೆ ಬಂದ್ಬಿಟ್ಟಿದೆ ಅಂತೆಲ್ಲ ಮಾತಾಡಿಕೊಂಡ್ರು ಮನೆ ಕೆಲಸದವರು. ಹಬ್ಬದ ಅಡುಗೆ ಮಾಡುವಾಗ ಕೃತಿ ತಾನು ಅಡುಗೆಯವರೊಂದಿಗೆ ಕೈ ಜೋಡಿಸಿದ್ಲು. ಆದಿಗೆ ಇಷ್ಟವಾದ ಮಿರ್ಚಿ ಬಜ್ಜಿಯನ್ನು ತಾನೇ ತಯಾರಿಸಿಟ್ಲು. ಲಕ್ಷ್ಮೀ ಪೂಜೆಗೆ ದೇವ್ರ ಮನೆಯನ್ನು ಅಣಿಗೊಳಿಸಿದ್ಲು. ಮನೆಯ ಮುಂದೆ ಕೆಲಸದವರು ಹಾಕಿದ್ದ ರಂಗೋಲಿಗೆ ಬಣ್ಣ ತುಂಬಿದ್ಲು. ಎಲ್ಲ ಕೆಲಸಗಳು ಮುಗಿದ ಮೇಲೆ ತಯಾರಾಗೋದಕ್ಕೆ ರೂಮ್ ಸೇರಿಕೊಂಡ್ಳು. ಗಡಿಯಾರದತ್ತ ನೋಡಿದಾಗ ಅದಾಗಲೇ ಗಂಟೆ 10:30 ಆಗಿದ್ದು ಕಾಣಿಸ್ದಾಗ ಈ ಮಹಾರಾಯ ಇಷ್ಟೊತ್ತಾದರೂ ಬರಲಿಲ್ಲ. ಇನ್ನು ಎದ್ದಿದ್ದಾನೋ ಇಲ್ವೋ ನೋಡೋಣ ಅಂದ್ಕೊಂಡು ಫೋನ್ ತೊಗೊಂಡು ಕರೆ ಮಾಡಿದಾಗ ಒಂದು ಪೂರ್ತಿ ರಿಂಗಾದರೂ ಎತ್ತಿದಾಗ ಕಾಲ್ನ ಕಟ್ ಮಾಡಿದ್ಲು. ಮತ್ತೆರಡು ಬಾರಿ ಕಾಲ್ ಮಾಡಿದ್ರು ಪಿಕ್ ಮಾಡದೇ ಇದ್ದಾಗ ಬೇಸರದಿಂದ ಮೊಬೈಲ್ ಎಸ್ತಿದ್ಲು. ಆಹಾ, ತನ್ನ ಮನೆಯ ಹಬ್ಬ ಹರಿದಿನ ಕಾರ್ಯಗಳು ಅಂದರೆ ಅದೆಷ್ಟು ಉತ್ಸಾಹದಿಂದ ಎಲ್ಲನೂ ತಾನೇ ನಿಂತು ಎಷ್ಟು ಚೆನ್ನಾಗಿ ಮಾಡ್ತಾನೆ. ಅದೇ ನನ್ನ ತವರಿಗೆ ಬರಬೇಕಂದ್ರೆ ಅವನಿಗೆ ಉತ್ಸಾಹನೇ ಇರೋದಿಲ್ಲ. ನಾನು ಮಾತ್ರ ಅವನ ಮನೆಯಲ್ಲಿನ ಪೂಜೆ ಪುರಸ್ಕಾರ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಬೇಕು. ಅವನು ಮಾತ್ರ ಈ ಮನೆ ಯಾವುದೇ ಕಾರ್ಯಕ್ರಮಗಳಿಗೂ ಹಾಜರಾಗೋದಿಲ್ಲ. ಇಲ್ಲಿಗೆ ಬರಬೇಕಂದ್ರೆ ಅಂದು ಯಾವತ್ತೂ ಇಲ್ಲದಷ್ಟು ಬ್ಯುಸಿಯಾಗಿಬಿಡ್ತಾನೆ, ಇಲ್ಲ ಮುಸ್ಕ್ ಹೊದ್ದು ಮಲಗಿಬಿಡ್ತಾನೆ. ಇರಲಿ, ಇವತ್ತು ಅವನು ಬರ್ತಿದ್ರೆ ಇನ್ನು ಮುಂದೆ ತಾನು ಅವನಂತೆ ಮಾಡಬೇಕು. ಪ್ರತಿ ಹಬ್ಬಕ್ಕೂ ತವರಿಗೆ ಬರಬೇಕು. ಅವನ ಮನೆ ಯಾವುದೇ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ತನ್ನ ಪಾಡಿಗೆ ತಾನಿರಬೇಕು ಅಂತೆಲ್ಲ ಯೋಚಿಸಿದವಳಿಗೆ ಏಕೋ ಇಷ್ಟರ ತನಕ ಇದ್ದ ಉತ್ಸಾಹ ಸಡಗರಗಳು ಮಾಯವಾಗಿ ಸೋತವಳಂತೆ ಸುಮ್ಮನೆ ಹಾಸಿಗೆ ಮೇಲೆ ಕೂತ್ಬಿಟ್ಲು. ಆದಿ ನಿದ್ರೆಗಣ್ಣಲ್ಲೇ ರೂಢಿಯಂತೆ ಪಕ್ಕದಲ್ಲಿ ಕೈಯಾಡಿಸಿದವನು ರಜದ ದಿವಸ ಕೂಡ ಬೇಗ ಎದ್ಬಿಡ್ತಾಳೆ. ಚಳಿಗಾಯ ಗಂಡನ ತಪ್ಕೊಂಡು ಮಲ್ಗೋದು ಬಿಟ್ಟು ಮನೆ ಕೆಲಸ ಏನು ಮಾಡೋದಿದ್ರೂ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಮನೆ ತುಂಬ ಏನೋ ಭಾರಿ ಕೆಲಸ ಮಾಡೋಳಂತ ಓಡಾಡ್ತಿರ್ತಾಳೆ ಅಂತ ಹೆಂಡತಿಯನ್ನು ಬೈಕೊಳ್ತಾ ಪಕ್ಕದಲ್ಲಿದ್ದ ತಿಂಬ ನಪ್ಕೊಂಡು ಮತ್ತೆ ನಿದ್ರೆಗೆ ಜಾರ್ತಿದ್ದ. ದೂರದಲ್ಲಿ ಯಾರೋ ಹಚ್ಚಿದ ಸರಣಿ ಪಟಾಕಿಯು ಪಟ್ ಪಟ್ ಅಂತ ಕಿವಿ ಗಡಗಚ್ಚುವಂತೆ ಕೆಲವು ಸೆಕೆಂಡ್ಗಳ ಕಾಲ ಸಿಡಿದಾಗ ಪೂರ್ತಿ ಎಚ್ಚರವಾಗಿ ಎದ್ದು ಕುಳಿತವನು ಪೂರ್ತಿ ನಿದ್ರೆ ತೆಳೆದು ಕಣ್ಣುಚ್ಚಿದ ಸುತ್ತಲೂ ನೋಡಿದ್ದ. ಹಿಂದಿನ ರಾತ್ರಿ ಕೃತಿ ಬೆಳಿಗ್ಗೆ ಬೇಗ ಎದ್ದು ತವರಿಗೆ ಹೋಗಬೇಕು ಅಂತ ಹೇಳಿದ್ದು ಈಗ ನೆನಪಾಗಿ ಸಮಯ ನೋಡಿದವನಿಗೆ ಆಗಲೇ 11 ಗಂಟೆಯಾಗಿತ್ತು. ತಿಳಿದು ಓ ಗಾಡ್, ಎಷ್ಟು ಹೊತ್ತು ಮಲಗಿಬಿಟ್ಟೆ, ಇಷ್ಟು ಹೊತ್ತಾದರೂ ಯಾಕೆ ಎಬ್ಸಿಲ್ಲ, ಮತ್ತೆಲ್ಲಿ ರೌದವತಾರ ತಾಳ್ಬಿಡ್ತಾಳೋ ಏನೋ ಅಂತ ಲಘು ಬಗೆಯಿಂದ ಮೇಲೆದ್ದು ಅವಳನ್ನು ಎಲ್ಲ ಕಡೆಯೂ ಹುಡುಕ್ತ. ಎಲ್ಲೂ ಕಾಣದಿದ್ದಾಗ ಕೆಳಗೆ ಹೋಗಬೇಕೆಂದ್ಕೊಂಡವನಿಗೆ ರಾತ್ರಿ ಅವಳು ಚಿಕ್ಕ ಬ್ಯಾಗ್ನಲ್ಲಿ ಬಟ್ಟೆಗಳನ್ನು ಇಟ್ಕೊಂಡಿದ್ದು ನೆನಪಾಗಿ ಅತ್ತ ನೋಡಿದಾಗ ಅದು ಇಲ್ಲದ ಗೊತ್ತಾಯಿತು. ಅಷ್ಟರಲ್ಲೇ ಬಾಗಿಲು ತಳ್ಕೊಂಡು ತಂಗಿ ನಿಶಾ ಒಳಗೆ ಬಂದಿದ್ಲು. ಅಂತೂ ಇವತ್ತೇ ಎದ್ದೆಯಲ್ಲ, ನೀನು ಹೊಡಿತಿದ್ದ ಗೊರ್ಕೆ ನೋಡ್ತಿದ್ರೆ ಇವತ್ತೇನು ಎದ್ದೇಳ್ತೀಯೋ ಇಲ್ವೋ ಅನಿಸಿತ್ತು ಅಂದಾಗ ಆದಿ, ನೀನು ಯಾವಾಗ ಬಂದಿದ್ದೆ ಕುಳ್ಳಿ, ಎಲ್ಲಿ ಆ ನಿನ್ನ ಜಂಬದ ಕೋಳಿ ಅತ್ತಿಗೆ ಅಂತ ಕೇಳಿದಾಗ ನಿಶಾ ಅಸಹನೆಯಿಂದ ಅಣ್ಣನತ್ತ ನೋಡಿ, ನಾನೇನು ಕುಳ್ಳಿ ಅಲ್ಲ, 5 ಅಡಿ 2 ಇಂಚ್ ಇದ್ದೀನಿ ಅಂತ ಕಾಲು ಮೇಲೆತ್ತಿ ನಿಂತವಳು ನಿಂಗಿಂತ ಜಸ್ಟ್ 5-6 ಇಂಚ್ ಕಡಿಮೆ ಅಷ್ಟೇ. ಯಪ್ಪ ಮದರ್ ಇಂಡಿಯಾ, ಆಜ್ಞೆ ಮಾಡಿದ್ರು ಅಂತ ಬೆಳಿಗ್ಗೆಯಿಂದ ಒಂದು 10 ಸಲ ಬಂದು ಹೋಗಿದ್ದೀನಿ. ಏಳಿಸ್ಬೇಡ, ಸುಮ್ಮನೆ ನೋಡಿಕೊಂಡು ಎದ್ದಿದ್ರೆ ತಿಂಡಿ ಕರ್ಕೊಂಡು ಬಾ, ನನ್ನ ಮಗ ನಿನ್ನೆ ತುಂಬ ದಂಟಿದ್ದಾನೆ ಅಂತ ಹೇಳಿದ್ದಕ್ಕೆ ಬಂದು ಹಾಗೆ ವಾಪಸ್ ಹೋಗ್ತಿದ್ದೆ ಅಂದಾಗ ಎಲ್ಲಿ ಅವಳು ಅಂತ ಮತ್ತೆ ಕೇಳಿದ್ದ. ಅಲ್ಲ, ಸ್ವಲ್ಪ ಬೇಗ ಎದ್ದು ಅದಕ್ಕೆ ಜೊತೆಯಲ್ಲಿ ಹೋಗಬಾರ್ದಿತ್ತಾ, ಪಾಪ ಅಷ್ಟು ಬೆಳಿಗ್ಗೆ ಒಬ್ಬರೇ ಡ್ರೈವಿಂಗ್ ಮಾಡ್ಕೊಂಡು ಹೋದ್ರಂತೆ. ಈ ಮಹಾರಾಯನಿಗೆ ಆ ಕೃತಿ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದು ನೆನಪಿಲ್ಲ, ಹೋಗಿರೋದು ನೆನಪಿಲ್ಲ. ನೋಡೋಣ ಈ ವಿಷಯ ಕೇಳಿದ ಮೇಲೆ ಇನ್ನೂ ಏನೆಲ್ಲ ಆಡ್ತಾನೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ.